ನಮಸ್ಕಾರ. 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಮರುಸಿಂಚನ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ 2024-25ರಲ್ಲಿ ಬುನಾದಿ ಹಂತ ಚಟುವಟಿಕೆಯಲ್ಲಿ ಬರುವಂತಹ ಚಟುವಟಿಕೆ ಹಾಳೆ ಇರುವಂತದ್ದು 13. ಇದರಲ್ಲಿ ದಿನನಿತ್ಯ ಜೀವನದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪಾತ್ರಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ಚಟುವಟಿಕೆಗಳನ್ನ ನಿರ್ವಹಿಸಿಕೊಂಡು ಬರಬೇಕಾಗಿರುವಂತದ್ದಾಗಿದೆ. ಯಾವ ರೀತಿಯಾಗಿ ಮಾದರಿಯಾಗಿ ಉತ್ತರಿಸುತ್ತಾ ಪ್ರಾಕ್ಟೀಸ್ ಮಾಡಿಕೊಳ್ಳುವುದು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋವನ್ನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ಒಂದು ಚಟುವಟಿಕಾ ಪುಸ್ತಕದಲ್ಲಿರುವಂತಹ ಚಟುವಟಿಕೆ ಹಾಳೆ 13 ಆಗಿರುವಂತದ್ದು ದಿನನಿತ್ಯದ ಜೀವನದಲ್ಲಿ ವಿವಿಧ ಸಂಘ ಸಂಸ್ಥೆಗಳ ಪಾತ್ರ ಅನ್ನುವಂಥದ್ದು ಆಗಿರುವಂತದ್ದಾಗಿದೆ. ಇಲ್ಲಿ ಚಟುವಟಿಕೆ 1 ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತ ಹೇಳಿ ನೋಡಿದಾಗ ಈ ಚಟುವಟಿಕೆ 1ರಲ್ಲಿರುವಂತದ್ದು ಈ ಕೆಳಗೆ ನೀಡಿರುವ ಗದ್ಯ ಭಾಗವನ್ನು ಓದಿಕೊಂಡು ನಂತರ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿರಿ ಅಂತ ಕೇಳಿರುವಂತದ್ದಾಗಿದೆ. ಇಲ್ಲಿ ಒಂದು ಗದ್ಯ ಭಾಗವನ್ನು ಕೊಟ್ಟಿದ್ದಾರೆ, ಇದನ್ನು ಓದ್ಕೊಳ್ಬೇಕಾಗಿರುವಂತದ್ದು, ನಂತರ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿರುವಂತದ್ದಾಗಿದೆ. ಏನಿದೆ ಗದ್ಯ ಭಾಗ ಅಂತ ಹೇಳಿ ಮೊದಲು ನೋಡೋಣ. ರಾಮು ಚಿಕ್ಕವನಿದ್ದಾಗ ಸರ್ಕಾರಿ ಶಾಲೆಯಲ್ಲಿ, ಇಲ್ಲಿ ನೋಡಿ, ಸರ್ಕಾರಿ ಶಾಲೆಯಲ್ಲಿ ಓದಿಕೊಂಡು ಉತ್ತಮ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿದ್ದನು. ನಂತರ ಉನ್ನತ ವ್ಯಾಸಂಗವನ್ನು ಮುಗಿಸಿ ಸರ್ಕಾರಿ ಸ್ವಾಮ್ಯದ ಒಂದು ಬ್ಯಾಂಕಿನಲ್ಲಿ, ಇಲ್ಲಿ ಬ್ಯಾಂಕಿನಲ್ಲಿ ಅಂತ ಹೇಳ್ಕೊಟ್ಟಿದ್ದಾರೆ, ಸೇವೆಗೆ ಸೇರಿಕೊಂಡನು. ಮುಂದೆ ಮ್ಯಾನೇಜರ್ ಆಗಿ ಬಡ್ತಿ ಪಡೆದನು. ಒಮ್ಮೆ ತನ್ನ ಬ್ಯಾಂಕಿನಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ಹೊತ್ತಿಕೊಂಡಾಗ ಅಗ್ನಿಶಾಮಕ ಕೇಂದ್ರ, ಇಲ್ಲಿ ನೋಡಿ, ಅಗ್ನಿಶಾಮಕ ಕೇಂದ್ರಕ್ಕೆ ಕರೆ ಮಾಡಿದನು. ಅಗ್ನಿಶಾಮಕ ದಳದವರು ಬಂದು ಬೆಂಕಿಯನ್ನು ನಂದಿಸಿ ಅಪಾರವಾದ ಹಣವನ್ನು ಬೆಂಕಿಯಿಂದ ಕಾಪಾಡಿದರು. ಈ ದುರಂತದಲ್ಲಿ ಗಾಯಗೊಂಡ ಬ್ಯಾಂಕ್ ಸಿಬ್ಬಂದಿಯೊಬ್ಬರನ್ನು ರಾಮು ಸರ್ಕಾರಿ ಆಸ್ಪತ್ರೆ, ಇಲ್ಲಿ ಆಸ್ಪತ್ರೆ ಕೊಟ್ಟಿರುವಂತದ್ದಾಗಿದೆ, ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಶುಶ್ರೂಷೆ ಮಾಡಿದರು. ಒಮ್ಮೆ ದರೋಡೆಕೋರರು ಬ್ಯಾಂಕಿಗೆ ಕನ್ನ ಹಾಕಲು ವಿಫಲ ಯತ್ನ ಮಾಡಿದರು. ಈ ಬಗ್ಗೆ ರಾಮು ಪೊಲೀಸ್ ಠಾಣೆಗೆ, ಇಲ್ಲಿ ನೋಡಿ, ಪೊಲೀಸ್ ಠಾಣೆಗೆ ಅಂತ ಹೇಳಿರುವಂತದ್ದು, ದೂರು ನೀಡಿದ್ದನು. ಪೊಲೀಸರು ಬಂದು ಸಿಸಿಟಿವಿ ದೃಶ್ಯಾವಳಿಗಳನ್ನು ಗಮನಿಸಿ ತಪ್ಪಿತಸ್ಥರನ್ನು ಸೆರೆ ಹಿಡಿದು ನ್ಯಾಯಾಲಯಕ್ಕೆ ಒಪ್ಪಿಸಿದರು. ನ್ಯಾಯಾಲಯವು ಅವರಿಗೆ ಶಿಕ್ಷೆ ನೀಡಿ ಜೈಲಿಗೆ ಕಳುಹಿಸಿತು. ಈ ರೀತಿಯಾಗಿ ಇಲ್ಲಿ ಬರ್ತಾ ಇರುವಂತದನ್ನು ನೀವು ಗಮನಿಸಬಹುದಾಗಿರುವಂತದ್ದು. ಮುಂದೆ ಇನ್ನು ನೋಡೋಣ. ರಾಮು ಮುಂದೆ ತನ್ನ ಸೇವೆಯಿಂದ ನಿವೃತ್ತನಾದನು. ಮುಂದೆ ಜೈ ಭಾರತ್ ಅಂತ ಹೇಳಿರುವಂತದ್ದು ಎಂಬ ಸಹಕಾರ ಸಂಘದ ನಿರ್ದೇಶಕನಾದನು ಮತ್ತು ಅಂಚೆ ಕಚೇರಿಯಲ್ಲಿ RD ಖಾತೆಯನ್ನು ತೆರೆದು ಹಣವನ್ನು ಉಳಿತಾಯ ಮಾಡಿದನು. ತನ್ನ ಹಣದ ಸ್ವಲ್ಪ ಭಾಗವನ್ನು ಅನಾಥಾಶ್ರಮ ಮತ್ತು ವೃದ್ಧಾಶ್ರಮಕ್ಕೆ ನೀಡಿ ಸಂತೃಪ್ತ ಜೀವನವನ್ನು ಕಳೆದನು. ಮೇಲಿನ ಗದ್ಯ ಭಾಗವನ್ನು ಓದಿದಾಗ ರಾಮುವಿನ ನಿತ್ಯ ಜೀವನದಲ್ಲಿ ಅನೇಕ ಸಂಸ್ಥೆಗಳು ತಮ್ಮ ಪಾತ್ರ ವಹಿಸಿವೆ. ಇಲ್ಲಿ ಬಹಳಷ್ಟು ಸಂಸ್ಥೆಗಳು ಇರುವಂತಹ ಪಾತ್ರ ವಹಿಸಿರುವಂತದ್ದಾಗಿದೆ. ಆ ಎಲ್ಲ ಸಂಸ್ಥೆಗಳಿಗೆ ನಾವು ಅಂಡರ್ಲೈನ್ ಅಲ್ಲೆಲ್ಲಿ ಮಾಡ್ಕೊಂಡು ಬಂದಿರುವಂತದನ್ನು ನೀವು ಗಮನಿಸಬಹುದು. ತಮ್ಮ ಪಾತ್ರ ವಹಿಸಿವೆ ಎಂದು ಮನಗಾಣುವಿರಿ. ಹಾಗಾದರೆ ಆ ಸಂಸ್ಥೆಗಳನ್ನು ಪಟ್ಟಿ ಮಾಡ್ರಿ. ಯಾವ್ಯಾವ ಸಂಸ್ಥೆಗಳಿವೆ ಅನ್ನೋದನ್ನ ಪಟ್ಟಿ ಮಾಡಬೇಕಾಗಿರುವಂತದ್ದು. ಇಲ್ಲಿ ನಾವು ಮೇಲ್ಗಡೆ ನೋಡಿರುವಂತಹ ಅನೇಕ ಸಂಸ್ಥೆಗಳು ಬರುವಂತದ್ದಾಗಿರ್ತದೆ. ಕೆಲವೊಂದು ಸರ್ಕಾರಿ ಸಂಸ್ಥೆಗಳಿರುವಂತದ್ದು, ಕೆಲವೊಂದು ಖಾಸಗಿ ಸಂಸ್ಥೆಗಳಿರುವಂತದ್ದು ಸಹ ಆಗಿದೆ. ಇಲ್ಲಿ ಪಟ್ಟಿ ಮಾಡಿ ಅಂದಾಗ ನಾವು ಮೇಲ್ಗಡೆ ನೋಡಿರುವಂತದ್ದು ಮೊದಲನೇದು ಶಾಲೆ ಇರುವಂತದ್ದು, ಇನ್ನು ಬ್ಯಾಂಕ್ ಇರುವಂತದ್ದು, ಅಗ್ನಿಶಾಮಕ ಕೇಂದ್ರ ಇರುವಂತದ್ದು, ಆಸ್ಪತ್ರೆ ಇರುವಂತದ್ದು, ಪೊಲೀಸ್ ಠಾಣೆ, ನ್ಯಾಯಾಲಯ, ಜೈ ಭಾರತ್ ಸಹಕಾರ ಸಂಘ ಇರುವಂತದ್ದಾಗಿದೆ, ಅಂಚೆ ಕಚೇರಿ ಇರುವಂತದ್ದಾಗಿದೆ. ಹೀಗೆ ಇಲ್ಲಿ ಬಂದಿರುವಂತಹ ಸಂಸ್ಥೆಗಳನ್ನ ಪಟ್ಟಿ ಮಾಡಿಕೊಂಡು ಬರಬೇಕಾಗಿರುತ್ತೆ. ಯಾವ ರೀತಿಯಾಗಿ ಬಂದಿವೆ ಮೇಲೆ ಅನ್ನೋದನ್ನ ನೋಡಿ ಅವುಗಳನ್ನ ಪಟ್ಟಿ ಮಾಡಬೇಕಾಗಿರುವಂತದ್ದು ಈ ಒಂದು ಚಟುವಟಿಕೆಯಲ್ಲಿ ಇಷ್ಟಿರುವಂತದ್ದು. ಇನ್ನು ಚಟುವಟಿಕೆ 2ಕ್ಕೆ ಬಂದಾಗ ಇದೇ ರೀತಿ ಮನುಷ್ಯನ ದಿನನಿತ್ಯ ಜೀವನದಲ್ಲಿ ಪಾತ್ರವಹಿಸುವ ವಿವಿಧ ಸಂಸ್ಥೆಗಳು ಮತ್ತು ಅವುಗಳ ಪ್ರಮುಖ ಕಾರ್ಯಗಳನ್ನು ಚರ್ಚಿಸಿ ಪಟ್ಟಿ ಮಾಡಿರಿ. ಇಲ್ಲಿ ನಮ್ಮ ಸುತ್ತಮುತ್ತ ಇರುವಂತಹ ಸಂಸ್ಥೆಗಳು ಮತ್ತು ಅವು ಏನ್ ಕಾರ್ಯನಿರ್ವಹಿಸ್ತವೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಚರ್ಚೆ ಮಾಡಿ ಪಟ್ಟಿ ಮಾಡಿ ಉತ್ತರಿಸಬೇಕಾಗಿರುವಂತದ್ದಾಗಿದೆ. ಇಲ್ಲಿ ಸಂಸ್ಥೆಗಳ ಹೆಸರನ್ನು ಬರಿಬೇಕಾಗಿರುವಂತದ್ದು, ಅವುಗಳ ಕಾರ್ಯಗಳನ್ನು ಬರಿಬೇಕಾಗಿರುವಂತದ್ದು. ಇಲ್ಲಿ ನಾವು ಮಾದರಿಯಾಗಿ ಕೆಲವೊಂದು ಬರೆದುಕೊಂಡು ಬಂದೇವೆ. ನೀವು ನಿಮ್ಮ ಸುತ್ತಮುತ್ತ ಇರುವಂತದನ್ನ ಹಲವಾರು ಅಂಶಗಳನ್ನು ಗಮನಿಸಿ ಅದರಲ್ಲಿ ಬರುವಂತಹ ಸಂಸ್ಥೆಗಳನ್ನ ಪಟ್ಟಿ ಮಾಡಬಹುದಾಗಿರುವಂತದ್ದು. ಮೊದಲನೇದಾಗಿ ಶಾಲೆ. ಇದು ಶಾಲೆಯ ಪ್ರಮುಖ ಕಾರ್ಯ ಶಿಕ್ಷಣ ಒದಗಿಸುವಂಥದ್ದು, ವಿದ್ಯಾರ್ಥಿಯನ್ನ ಸುಸಂಸ್ಕೃತವಾಗಿ ಬೆಳೆಸುವಂಥದ್ದು ಈ ಶಿಕ್ಷಣ ಸಂಸ್ಥೆಯ ಕಾರ್ಯವಾಗಿರುವಂತದ್ದಾಗಿದೆ. ಇನ್ನು ಆಸ್ಪತ್ರೆ, ಆರೋಗ್ಯವನ್ನ ಕಾಪಾಡುವಂಥದ್ದು ಈ ಒಂದು ಆಸ್ಪತ್ರೆ ಕಾರ್ಯವಾಗಿರುವಂಥದ್ದು. ಇನ್ನು ಬ್ಯಾಂಕು ಹಣಕಾಸಿನ ವ್ಯವಹಾರ ನಿರ್ವಹಣೆ ಮಾಡುವಂತದ್ದಾಗಿದೆ. ಅಂಚೆ ಕಚೇರಿ ಪತ್ರಗಳ ರವಾನೆ, ವಸ್ತುಗಳ ರವಾನೆ, ಹಣದ ವರ್ಗಾವಣೆ, ಇನ್ನಿತರ ಚಟುವಟಿಕೆಗಳನ್ನ ಅಂಚೆ ಕಚೇರಿಗಳು ನಿರ್ವಹಿಸಿಕೊಂಡು ಬರುವಂತದ್ದಾಗಿದೆ. ಇನ್ನು ಗ್ರಾಮ ಪಂಚಾಯತಿ ನೋಡಿದಾಗ ಗ್ರಾಮದ ಆಡಳಿತ ನಿರ್ವಹಣೆ ಮಾಡುವಂಥದ್ದು ಇದಾಗಿರುವಂಥದ್ದು. ಇನ್ನು ಪೊಲೀಸ್ ಠಾಣೆ ರಕ್ಷಣೆ ಒದಗಿಸುವುದಾಗಿರುವಂಥದ್ದು. ನ್ಯಾಯಾಲಯ ನೋಡಿದಾಗ ನ್ಯಾಯ ಒದಗಿಸುವಂಥದ್ದು ಇದರ ಕಾರ್ಯ ಆಗಿರುವಂತದ್ದಾಗಿರುತ್ತೆ. ಇನ್ನು ಸಹಕಾರ ಸಂಘ ನೋಡಿದಾಗ ಸಹಕಾರಿ ತತ್ವದ ಮೇಲೆ ಕಾರ್ಯನಿರ್ವಹಿಸುವಂಥದ್ದು ಸಹಕಾರ ಸಂಘ ಆಗಿರುವಂಥದ್ದು. ನಿಮ್ಮ ಸುತ್ತಮುತ್ತ ಇರುವಂತಹ ಮಹಿಳಾ ಸಹಕಾರ ಸಂಘ ಅಥವಾ ಇನ್ನಿತರ ಸಹಕಾರ ಸಂಘಗಳಿಗೆ ಸಂಬಂಧಿಸಿದಂತೂ ಸಹ ಇಲ್ಲಿ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡಿ
ಉತ್ತರಿಸಬಹುದಾಗಿರುವಂತದ್ದು ಆಗಿದೆ. ಈ ರೀತಿಯಾಗಿ ಈ ಒಂದು ಚಟುವಟಿಕೆ ಹಾಳೆಗೆ ಸಂಬಂಧಿಸಿದಂತೆ ನಾವು ಇಲ್ಲಿ ಮಾದರಿಯಾಗಿ ಉತ್ತರಿಸಿಕೊಂಡು ಬಂದಿರುವಂತದ್ದಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇತರ ಒಂದು ಚಟುವಟಿಕೆ ಹಾಳೆಗಳಿಗೆ ಸಂಬಂಧಿಸಿರುವಂತಹ ವಿಡಿಯೋಗಳು ವೀಕ್ಷಿಸಬೇಕಂದಲ್ಲಿ ಈ ವಿಡಿಯೋದ ಕೊನೆಯಲ್ಲಿ ಪ್ಲೇ ಲಿಸ್ಟ್ ಲಿಂಕ್ ಇರುವಂತದ್ದಾಗಿರ್ತದೆ. ಅಲ್ಲಿ ಕ್ಲಿಕ್ ಮಾಡುವುದರ ಮೂಲಕ ಎಲ್ಲ ವಿಡಿಯೋಗಳು ನಿಮಗೆ ಕಾಣಿಸುವಂತದ್ದಾಗಿರ್ತದೆ. ನಿಮಗೆ ಇದರಲ್ಲಿ ಬೇಕಾಗಿರುವಂತಹ ವಿಡಿಯೋನ ಸೆಲೆಕ್ಟ್ ಮಾಡಿ ವೀಕ್ಷಣೆ ಮಾಡಿ ಪ್ರಾಕ್ಟೀಸ್ ಮಾಡಿಕೊಳ್ಳಬಹುದಾಗಿರುವಂತದ್ದಾಗಿರುತ್ತೆ. ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿ ಆಗೋಣ. ಧನ್ಯವಾದಗಳು.